ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಭೂಮಿಕಾ ದೇವಂಗ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಾವು ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ತುಮಕೂರು ಹತ್ರ ಇರೋ ಗೊರವನಹಳ್ಳಿಗೆ ಹೋಗ್ತಿದ್ದೀವಿ. ಇವಾಗ ಟೈಮ್ ಬಂದು ಎಷ್ಟು ಗಂಟೆ ಆಗಿದ್ದಮ್ಮ? ಟೈಮ್ 6 ಗಂಟೆ ಆಗಿತ್ತೆ. ನಾವು ಎದ್ದಿದ್ದು 4:15. ಸ್ನಾನ ಮಾಡೋ ಅಷ್ಟೆಲ್ಲ ಇಷ್ಟೊತ್ತಾಗಿತ್ತೆ. ಸ್ನಾನ ಮಾಡೋ ಅಷ್ಟರಲ್ಲಿ ಇಷ್ಟೊತ್ತಾಗಲಿಲ್ಲ. ಗೈಸ್, ಇಲ್ಲಿ ಟಿಪ್ಟೂರಿಂದ ನಾವು ಹೋಗ್ತಿರೋದು. ಇಲ್ಲಿ ಮಳೆ ಬಂತಲ್ವ, ಹಂಗಾಗಿ ಕರೆಂಟೇ ಇಲ್ಲ ಗೈಸ್ ಇಲ್ಲಿ. ಅದಕ್ಕೆ ಎದ್ದು ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ವಿ. ಇವಾಗ ಬೆಳಕು ಕರೀತಲ್ವ, ಸೊ ರೆಡಿ ಆಗಿದ್ದೀವಿ. ನಮ್ಮ ದೊಡ್ಡಮ್ಮ ಮನೆಯಿಂದ ನಾನು, ನಮ್ಮಮ್ಮ, ದೊಡ್ಡಮ್ಮ ಹೋಗ್ತೀವಿ. ಸೊ ನಾನು ರೆಡಿಯಾಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಆಯಿತಾ? ಸೊ ಗೈಸ್, ಫೈನಲಿ ನಾನು ಈ ಥರ ರೆಡಿ ಆದೆ. ಕರೆಂಟು ಕೂಡ ಬಂತು, ಫೋನಲ್ಲಿ ಚಾರ್ಜರ್ ಕೂಡ ಆಯಿತು. ಇನ್ನು ನಮ್ಮ ದೊಡ್ಡಮ್ಮ ನಮ್ಮಮ್ಮ ರೆಡಿ ಆಗ್ತಿದ್ದಾರೆ. ನಮ್ಮ ದೊಡ್ಡಪ್ಪ ಮಾತ್ರ ಬರಲ್ವಂತೆ, ಅಲ್ಲಿ ಕೂತಿದ್ದಾರೆ ಸುಮ್ಮನೆ. ನಾವು ರೆಡಿ ಆಗೋದನ್ನು ನೋಡ್ಕೊತ ನೋಡಿ ತೋರಿಸ್ತೀನಿ ನಮ್ಮ ದೊಡ್ಡಪ್ಪನ. ಬಾ ದೊಡ್ಡಪ್ಪ, ನೀನಯ್ಯ ಬಾ ದೊಡ್ಡಪ್ಪ, ನೀನು ಬರಲ್ವಾ? ಯಾಕೆ? ನೋಡಿ ಗಾಯ್ಸ್, ನಮ್ಮ ದೊಡ್ಡಪ್ಪ ಬರ್ರಿ ಅಂದರೆ ಬರಲ್ಲ ಅಂತ ನಗಾಡ್ತೈತೆ. ನೋಡಿ ಗಾಯ್ಸ್, ಗೊರವನಹಳ್ಳಿ ಬಾ ಅಂದರೆ ಬರಲ್ಲ ಅಂತೈತೆ. ಮನೆ ನೋಡ್ಕೋಬೇಕಂತೆ, ಕೆಲಸ ಐತಂತೆ. ಸರಿ, ನಮ್ಮ ದೊಡ್ಡಪ್ಪಂಗೆ ಬಾ ಹೇಳಿದ್ರೆ ಆಮೇಲೆ ನಾನು ನಮ್ಮ ದೊಡ್ಡಮ್ಮ ನಮ್ಮಮ್ಮ ಹೋಗ್ತೀವಿ. ನಾವು ಇವಾಗ ಗೊರವನಹಳ್ಳಿಗೆ ಮಾತ್ರ ಹೋಗ್ತಿಲ್ಲ. ದೊಡ್ಡಮ್ಮ ಅದು ಯಾವುದು ಹೇಳ್ದಲ್ಲ? ದೇವರಾಯದುರ್ಗ ಮತ್ತು ಸಿದ್ಧಗಂಗಾ ಮಠ. ಇನ್ನೂ ಯಾವ್ದಾರ ಪ್ಲೇಸ್ ಆದರೆ ಅದನ್ನು ಅಲ್ಲಿಗೂ ಹೋಗ್ತೀವಿ. ನೀವು ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡ್ತೀವಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವೀಡಿಯೋಸ್ ಹಾಕ್ತೀನಿ. ಇಲ್ಲಾಂದರೆ ಗೊರವನಹಳ್ಳಿದೇ ಬೇರೆ, ರಾಮರಾಯದುರ್ಗದ್ದೇ ಬೇರೆ, ಮತ್ತು ಸಿದ್ಧಗಂಗಾ ಮಠದ್ದೇ ಬೇರೆ ಹಾಕ್ತೀನಿ ವೀಡಿಯೋಸ್. ಹಂಗೆ ಕಂಟಿನ್ಯೂಸ್ ಅಲ್ಲಿ ನೋಡ್ತೀರಿ. ಮತ್ತು ನೆಕ್ಸ್ಟ್ ಟೈಮ್ ಚೆಕ್ ಮಾಡು ನೋಡ್ತೀರಿ, ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಆಗ್ತಿರುತ್ತೆ. ನಮ್ಮಮ್ಮ ಮತ್ತು ಏನು ನಮ್ಮ ದೊಡ್ಡಮ್ಮ ರೆಡಿ ಆಗ್ತಿದ್ದಾರೆ. ಇವ್ರು ರೆಡಿ ಆದಮೇಲೆ ನಾವು ಹೊಡ್ತಿರೋದೆಯ. ಏನು ಕ್ವಶನ್ ಕೇಳಿಡಪ್ಪ? ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟಾಪಲ್ಲಿ ನಿಂತಿರ್ತವೆ. ಅವು ಎಷ್ಟು ಬಂದಿರ್ತಾವ ಅಷ್ಟು, ಅವು ಎಷ್ಟು ಹೋಗ್ತಿರ್ತಾವ ಅಷ್ಟು. ಈಗ ಆನ್ಸರ್ ಕರೆಕ್ಟ್ರೆ ಸರಿನಾ? ನೋಡಿ ಗಾಯ್ಸ್, ನಿಮಗೆ ಯಾರು ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಬೇರೆ ಆನ್ಸರ್ ಅಲ್ಲ ದೊಡ್ಡಪ್ಪ. ನೋಡಿ ಗಾಯ್ಸ್, ನಮ್ಮ ದೊಡ್ಡಪ್ಪ ಎಂತೆಂಥ ಕ್ವಶನ್ಗಳು ಕೇಳ್ತಾರೆ. ಅವ್ರಿಗೆ ಮಾಡಿದ ಕ್ವಶನ್ಗೆ ನಿಮಗೆ ಯಾರು ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ವಾಚ್ ಕಟ್ ಬರಮ್ಮ. ಗಾಯ್ಸ್, ಇದು ಸ್ಮಾರ್ಟ್ ವಾಚ್ ತೊಗೊಂಡಲ್ಲೇ 4 ತಿಂಗಳಾಯಿತು. ಇದರಲ್ಲಿ ಚಾರ್ಜರು ಇಲ್ಲ, ನಾನು ಸೆಟ್ಟಿಂಗು ಮಾಡ್ಕೊಂಡಿಲ್ಲ. ಹಂಗೆ ಶೋಕಿಗೆ ಹಾಕೊಂಡು ಓಡಾಡೋದು ಅಷ್ಟೇ ಗಾಯ್ಸ್. ಹಂಗೆ ಹಾಕೊಂಡು ಓಡಾಡೋದು ಗಾಯ್ಸ್. ಇದು ವಾಚ್ನ ಕಟ್ ಬಾರಮ್ಮ, ವಾಚ್ನ ಬಾರಮ್ಮ. ಗೈಸ್, ನನಗೆ ಯಾವಾಗಲೂ ನಮ್ಮ ಅಮ್ಮನೇ ವಾಚ್ ಕಟ್ಟೋದು. ಯಾಕಂದರೆ ಇದು ಯಾರು ಸಹಾಯ ತಗೊಂಡ್ರೆ ಮಾತ್ರ ಕಟ್ಟೋಕ್ಕೆ ಸಾಧ್ಯ. ಸೊ ಹಂಗಾಗಿ ನಮ್ಮ ಅಮ್ಮನೇ ಕಟ್ಟುತ್ತೆ. ಬಾರಮ್ಮ, ಇಲ್ಲಿ ಕಟ್ಟು ವಾಚ್ನ. ಹಿಂಗೆ ಇದು ಹಿಂಗೆ ಮಾಡ್ಕೊತೀನಿ. ಹಂಗೆ ಕಟ್ಟು. ಇಟ್ಕೊಂಡೆ ನೀರನ್ನ. ನೋಡಿ ಗೈಸ್, ನಮ್ಮ ಅಮ್ಮನೇ ನನಗೆ ವಾಚ್ ಕಟ್ಟೋದು ಯಾವಾಗ ಹೇಳ್ಕೊಟ್ಟಿದ್ದೀನಿ, ಅದಕ್ಕೆ ಕಟ್ಟುತ್ತೆ. ವಾಚ್ ಕಟ್ಟಿಸ್ಕೊಂಡೆ. ಇದರಲ್ಲಿ ಈಗ ಸ್ವಿಚ್ ಆಫ್ ಆಗೈತೆ ವಾಚು, ಸ್ಮಾರ್ಟ್ ವಾಚು. ಇದಕ್ಕೆ ನಾನು ಸೆಟ್ಟಿಂಗ್ಸು ಇಟ್ಕೊಂಡಿಲ್ಲ, ಏನೂ ಸೆಟ್ ಮಾಡ್ಕೊಂಡಿಲ್ಲ ಫೋನಲ್ಲಿ. ಹಂಗಾಗಿ ಸುಮ್ಮನೆ ಶೋಕಿಗೆ ಹಾಕೊಳೋದು. ಟೈಮ್ ಕೇಳಿದ್ರೆ ಫೋನಲ್ಲಿ ಹೇಳ್ಬೋದಲ್ಲ, ಏನಂತೀರ? ಸೊ ನಮ್ಮ ದೊಡ್ಡಮ್ಮ ಅಮ್ಮ ಎಲ್ಲ ರೆಡಿ ಆದರು. ಇವಾಗ ನಾವು ಟಿಪ್ಟೂರು ಬಸ್ ಸ್ಟ್ಯಾಂಡಿಗೆ ಆಟೋ ಹೊತ್ಕೊಂಡು ಹೋಗ್ತೀವಿ. ಅಲ್ಲಿವರೆಗೂ ಕಂಟಿನ್ಯೂಸ್ ಅಲ್ಲಿ ವೀಡಿಯೋಸ್ ನೋಡ್ತೀವಿ. ನೋಡಿ ಗಾಯ್ಸ್, ಎಲ್ಲ ನಾವು ರೆಡಿ ಆದ್ವಿ. ಈಗ ಆಟೋ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಟಿಪ್ಟೂರ್ಗೆ ಹೋಗಿ ಅಲ್ಲಿಂದ ತುಮಕೂರು ಹತ್ಕೊಂಡು ಗೊರವನಹಳ್ಳಿಗೆ ಹೋಗ್ತೀವಿ, ಆಯಿತಾ? ಗಾಯ್ಸ್, ಆಗಲೇ 7:15 ಆಗಿತ್ತೆ. ಈಗ ಆಟೋ ಹೊತ್ಕೊಂಡು ಹೋಗಬೇಕು. ಹಂಗೆ ವಿಡಿಯೋ ನೋಡ್ತೀರಿ. ನಾವೇನು ಗೊತ್ತಾ, 6 ಗಂಟೆಗೆ ಇಲ್ಲಿಂದ ಹೋಗಿ 8 ಗಂಟೆ ಅಷ್ಟೊತ್ತಿಗೆ ತುಮಕೂರು ತಲುಪಬೇಕು ಅಂತಿದ್ವಿ. ಟಿಪ್ಟೂರಲ್ಲಿ ಕರೆಂಟ್ ಇರಲಿಲ್ವಲ್ಲ, ಹಂಗಾಗಿ ಲೇಟ್ ಆಯ್ತು ಅಷ್ಟೇ. ಆಟೋ ಹತ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ. ಗಾಯ್ಸ್, ಇವಾಗ ಆಟೋದಲ್ಲಿ ಹೋಗ್ತಿದ್ದೀವಿ. ಆಟೋ ಸಿಕ್ಕೈತೆ. ಈಗ ಬಸ್ ಹತ್ಕೊಂಡು ಬಸ್ಸಲ್ಲಿ ಹೋಗ್ತಿರೋದೆ. ಗಾಯ್ಸ್, ಆಲ್ರೆಡಿ ಟಿಪ್ಟೂರು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಟಿಪ್ಟೂರು ಬಸ್ ಸ್ಟ್ಯಾಂಡು ತೋರಿಸ್ತೀನಿ, ನೋಡ್ಬಿಡಿ. ಈಗ ಬಸ್ ಹತ್ಕೊಂಡು ತುಮಕೂರಿಗೆ ಹೋಗ್ತೀವಿ. ನೋಡ್ಬಿಡಿ ಗಾಯ್ಸ್, ಟಿಪ್ಟೂರು ಬಸ್ ಸ್ಟ್ಯಾಂಡ್ ತೋರಿಸ್ತೀನಿ. ಇದೇ ಗಾಯ್ಸ್ ಟಿಪ್ಟೂರು ಬಸ್ ಸ್ಟ್ಯಾಂಡು. ಯಾರಾದರೂ ಟಿಪ್ಟೂರಿಂದ ವೀಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ. ಸೊ ಗಾಯ್ಸ್, ಬಂದಿಷ್ಟನಲ್ಲೇ ನಮಗೆ ಬೆಂಗಳೂರು ಬಸ್ ಸಿಕ್ತು. ಇವಾಗ ಕೂತಿದ್ದೀವಿ. ನೋಡ್ರಿ, ಫ್ರೀ ಬಸ್ಸು ಪೂರ್ತಿ ಖಾಲಿ ಆಗೈತೆ. ಈಗ ತುಂಬ್ತಾರೆ ಅನಿಸುತ್ತೆ ಸ್ವಲ್ಪ ಹೊತ್ತಾದಮೇಲೆ. ಈಗ ತುಮಕೂರಿಗೆ ಹೋಗೋದು ಈಗ 1-2 ಅವರ್ ಬೇಕು ಅನಿಸುತ್ತೆ. ಅಲ್ಲಿಂದ ನಾವು ಗೊರವನಹಳ್ಳಿಗೆ ಹೋಗೋಕ್ಕೆ ಬೇರೆ ಬಸ್ಸು ಮತ್ತು ಆಟೋ ನೋಡಬೇಕು. ಗಾಯ್ಸ್, 2 ಅವರಲ್ಲಿ ನಾವು ತುಮಕೂರಿಗೆ ಬಂದ್ವಿ. ಇವಾಗ ಗೊರವನಹಳ್ಳಿಗೆ ಹೋಗೋಕ್ಕೆ ಕೊರಟೀಕೆರೆ ಬಸ್ ಹತ್ಬೇಕಂತೆ. ಅದನ್ನ ಹತ್ಕೊಂಡು ಇವಾಗ ಹೋಗ್ತೀವಿ. ನೋಡೋಣ ಕೊರಟೀಕೆರೆ ಬಸ್ ಎಲ್ಲಿದೆ ಅಂತ.
ಕೊರಟಗೆರೆ ಬಸ್ ಹತ್ತೋಕ್ಕಿಂತ ಮುಂಚೆ ನಾವು ತುಮಕೂರು ಬಸ್ ಸ್ಟ್ಯಾಂಡಲ್ಲಿರೋ ಹೋಟ್ಲಿಗೆ ಬಂದ್ವಿ, ಅಲ್ಲೇ ತಿಂಡಿ ತಿನ್ನೋಣ ಅಂತ. ಯಾಕಂದರೆ ದೇವ್ರ ದರ್ಶನ ಎಷ್ಟು ಗಂಟೆಗೆ ಆಗುತ್ತೆ ಏನೋ ಅಂತ ಗೊತ್ತಿರಲಿಲ್ಲ. ತುಮಕೂರು ಬಸ್ ಸ್ಟ್ಯಾಂಡಲ್ಲೇ ತಿಂಡಿಗಳು ತುಂಬ ಚೆನ್ನಾಗಿರುತ್ತಂತೆ, ಹಂಗಾಗಿ ಇಲ್ಲಿ ಬಂದು ದೋಸೆ ತಿಂದ್ವಿ, ತುಂಬ ಚೆನ್ನಾಗಿತ್ತು. ನೀವು ಬಂದರೆ ಇಲ್ಲೇ ತಿನ್ನಿ. ಓಕೆ ಗಾಯ್ಸ್, ಇವಾಗ ಕ್ಯಾಂಟೀನಲ್ಲಿ ತಿಂಡಿ ತಿಂದ್ಬಿಟ್ಟು ಗೊರವನಹಳ್ಳಿಗೆ ಹೋಗೋಕ್ಕೆ ಡೈರೆಕ್ಟ್ ಬಸ್ ಇಲ್ಲ, ಹಂಗಾಗಿ ಕೊರಟಗೆರೆಗೆ ಹೋಗ್ತಿದ್ದೀವಿ. ಕೊರಟಗೆರೆಗೆ ಇಳಿದ್ರೆ ಅಲ್ಲಿ ಬಸ್ಸು ಇಲ್ಲ ಆಟೋ ಸಿಗುತ್ತಂತೆ, ಅಲ್ಲಿ ಹತ್ಕೊಂಡು ಹೋಗಬೇಕು. ಹೆಂಗೆ ಏನು ಅಂತ ಗೊತ್ತಿಲ್ಲ, ಹಂಗೆ ವಿಡಿಯೋ ನೋಡ್ತಾ ಇರಿ, ನಿಮಗೂ ಗೊತ್ತಾಗುತ್ತೆ ಯಾವ್ಯಾವ ರೂಟು ಅಂತ. ಹಿಂಗೆ ಸಪೋರ್ಟ್ ಮಾಡ್ತೀರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಗಾಯ್ಸ್, ಗೊರವನಹಳ್ಳಿ ಬಸ್ ಇಲ್ಲೇ ನಿಂತಿದೆ. ಟೈಮಿಂಗ್ಸ್ ಹೆಂಗೆ ಏನು ಅಂತ ಗೊತ್ತಿಲ್ಲ. ಇಲ್ಲಿ ಗೊರವನಹಳ್ಳಿ ಬಸ್ ನಿಂತಿದೆ, ಇದಕ್ಕೆ ಹತ್ಕೊಂಡು ಹೋಗ್ತೀವಿ. ಸೊ ಇದೇ ಗಾಯ್ಸ್ ಗೊರವನಹಳ್ಳಿ ಹೋಗೋದು. ಕೊರಟಗೆರೆಗೆ ಬಂದರೆ ಗೊರವನಹಳ್ಳಿ ಹತ್ಕೊಂಡು ಈ ಬಸ್ಸಲ್ಲಿ ಹೋಗ್ಬೋದು. ಇದೇ ಗೊರವನಹಳ್ಳಿ ಬಸ್ ಹೋಗುತ್ತೆ. ನೋಡಿ ಇದೇ ನಿಮಿಷ ಇದೇ ಗೊರವನಹಳ್ಳಿ. ಗೊರವನಹಳ್ಳಿ ಬಸ್ ಸಿಕ್ಕಿದ್ದೆ. ಇವ್ರು ಆಧಾರ್ ಕಾರ್ಡ್ ತಕೊಂಡು ಇಕ್ಕಂತವ್ರೆ. ಆಧಾರ್ ಕಾರ್ಡ್ ತೋರಿಸಿ ಫ್ರೀ ಟಿಕೆಟ್ ತಗೊಳಕ್ಕೆ. ಗಾಯ್ಸ್ ಏನು ಗೊತ್ತಾ, ಗೊರವನಹಳ್ಳಿಗೆ ಯಾವಾಗಲೂ ಬಸ್ ಇರಲ್ಲ ಅನಿಸುತ್ತೆ. ಇಲ್ಲಿಂದ ಒಂದೊಂದು ಟೈಮಿಂಗ್ಸ್ ಇರುತ್ತೆ ಅನಿಸುತ್ತೆ. ನಾವು ಬಂದಾಗ ಸಿಕ್ಕಿದೆ. ಇವಾಗ ಟೈಮ್ ಎಷ್ಟಮ್ಮ? 11 ಗಂಟೆ ಆಗಿದೆ ಗಾಯ್ಸ್. 11 ಗಂಟೆ ಬಂದರೆ ಕರೆಕ್ಟಾಗಿ ಗೊರವನಹಳ್ಳಿ ಬಸ್ ಇರುತ್ತೆ ನೋಡ್ರಿ. ಮಂಗಳವಾರ ಆಗಿದ್ದರಿಂದ ತುಂಬ ಜನ ಬರ್ತಿದ್ದಾರೆ. ಇದೇ ನೋಡ್ರಿ ಗೊರವನಹಳ್ಳಿ ಲಕ್ಷ್ಮೀ ಅಮ್ಮನವರ ದೇವಸ್ಥಾನದ ಅಂದರೆ ಗೇಟು ಅಂತಲೇ ಹೇಳ್ಬೋದು. ಅದೇ ಹೇಳ್ತಾರಲ್ಲ ಮುಖ್ಯ ದ್ವಾರ ಅಂತ, ಅದೇ ಇದು. ನೋಡ್ತಿರ್ಬೋದು ತುಂಬ ಜನ ಹೋಗ್ತಿದ್ದಾರೆ. ಸೊ ಗಾಯ್ಸ್, ನೋಡಿದ್ರೆಲ್ಲ ನೀವು ಕರೆಕ್ಟಾಗಿ 11 ಗಂಟೆಗೆ ಕೊರಟಗೆರೆಗೆ ಬಂದರೆ ನಿಮಗೆ ಗೊರವನಹಳ್ಳಿಗೆ ಡೈರೆಕ್ಟಾಗಿ ಬಸ್ ಸಿಗುತ್ತೆ. ನೀವು ಬರ್ಬೋದು ಗಾಯ್ಸ್. ಇಲ್ಲಿಗೆ ನೀವು ಕರೆಕ್ಟಾಗಿ 11 ಗಂಟೆ ಕೊರಟಗೆರೆ ಬಂದರೆ ಗೊರವನಹಳ್ಳಿ ಬಸ್ ಸಿಗುತ್ತೆ. ಕರೆಕ್ಟಾಗಿ ಗೊರವನಹಳ್ಳಿ ದೇವಸ್ಥಾನ ತಕ್ಕನೇ ಬಂದುಬಿಡ್ತಾರೆ. ಸರ್ ಇವತ್ತು ಮಂಗಳವಾರ ಆಗಿರೋದ್ರಿಂದ ತುಂಬ ರಶ್ ಐತೆ ದೇವಸ್ಥಾನದಲ್ಲಿ. ಇಲ್ಲಿ ಕಮಲ್ ಇಸ್ಕೊಳ್ಳೋ ನೀನಂದ ಎಷ್ಟಂತೆ? 20 ರೂಪಾಯಿ. ಗೈಸ್ ನೋಡಿ, ನೀವು ಇಲ್ಲಿ ಬಂದರೆ ಕಮಲದ ಹೂವೆಲ್ಲ ತಗೊಳ್ಳಿ, ದೇವ್ರಿಗೆ ಪೂಜೆಗೆ ಮುಗಿಸ್ತಾರಂತೆ. ಹಂಗಾಗಿ ಗೈಸ್ ಕಮಲದ ಹೂ ತಗೊಂಡಿದ್ದಾರೆ. ಕಮಲ ಹೂ ತೋರ್ಸ ಅಂತಿದ್ದಾರ, ತೋರ್ಸ ನೀನು, ದೇವ್ರಿಗೆ ಶ್ರೇಷ್ಠ ಅಂತೆ. ಹಂಗಾಗಿ ತಗೊಂಡಿದ್ದಾರೆ ದೇವಸ್ಥಾನ ಕೊಡೋಕ್ಕೆ. ನಿಮಗೆ ಹಣ್ಕಾಯಿ ಎಲ್ಲ ಬೇಕು ಅಂದರೆ ಇಲ್ಲೇ ಸಿಗುತ್ತೆ ದೇವಸ್ಥಾನದಲ್ಲಿ, ಇಲ್ಲೇ ತಗೋಬೋದು ನೀವು ಹಣ್ಕಾಯಿ ಎಲ್ಲ. ಹಾಂ, ಮಂಗಳವಾರ ಆಗಿದ್ದರಿಂದ ತುಂಬ ರಶ್ ಐತೆ. ಮಂಗಳವಾರ ಮತ್ತು ಶುಕ್ರವಾರ ತುಂಬ ರಶ್ ಇರುತ್ತೆ. ಹಂಗಾದ್ರೂ ಪೂಜೆ ಚೆನ್ನಾಗಿರುತ್ತೆ, ನೀವು ಬರ್ಬೋದು ಗಾಯ್ಸ್. ಮಂಗಳವಾರ ಮತ್ತು ಶುಕ್ರವಾರ ಎಲ್ಲ ಪೂಜೆ ಎಲ್ಲ ಚೆನ್ನಾಗಿರುತ್ತೆ ಗಾಯ್ಸ್. ಇವತ್ತು ಮಂಗಳವಾರ ಆಗಿದ್ದರಿಂದ ತುಂಬ ರಶ್ ಇದೆ ನೋಡಿ, ಮಂಗಳವಾರ ಅಲ್ವಾ, ಹಂಗಾಗಿ ಇಲ್ಲಿ ತುಂಬ ರಶ್ ಇದೆ. ಗಾಯ್ಸ್, ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಅಂದರೆ ಇಲ್ಲಿ ದೇವಸ್ಥಾನದ ಒಳಗಡೆ ದೇವ್ರಿನ ಫೋಟೋ ಎಲ್ಲ ತೆಗಿಯೋಕೆ ಅಲೋ ಇಲ್ಲ, ಹಂಗಾಗಿ ತೆಗಿಲಿಲ್ಲ. ನೀವು ಕೂಡ ತುಮಕೂರಲ್ಲಿರೋ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಬನ್ನಿ, ತುಂಬ ಚೆನ್ನಾಗಿ ದೇವಸ್ಥಾನ ಇದೆ. ತುಂಬ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ. ನೀವು ಕೂಡ ಬನ್ನಿ ಆಯಿತಾ, ಮಿಸ್ ಮಾಡಲೇಬೇಡಿ. ತುಮಕೂರು ಕಡೆ ಬಂದರೆ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ನಾವು 10 ವರ್ಷ ಆದಮೇಲೆ ಇನ್ನೊಂದ್ಸಲ ಇಲ್ಲಿ ಬರ್ತಿರೋದು. ನಾವು ಒಂದು ಹೈಸ್ಕೂಲಾಗಿದ್ದಾಗ ಟ್ರಿಪ್ಪೆಲ್ಲ ಈ ಕರ್ಕೊಂಬಂದಾಗ, ಅಂದರೆ ಸ್ಕೂಲಲ್ಲಿ ಅಲ್ಲ, ನಾವೇ ಮನೆ ಹತ್ರ ಎಲ್ಲ ವರ್ಷನೂ ಟ್ರಿಪ್ ಹೋಗ್ತಿದ್ವಿ. ಅವ್ರ ಜೊತೆ ಬಂದಾಗ ನೋಡಿದಷ್ಟೇ, ನನಗೆ ಏನೇನು ನೆನಪೇ ಇಲ್ಲ. ಇವಾಗ ಬಂದಾಗಲೇ ನನಗೆಲ್ಲ ತುಂಬ ಚೆನ್ನಾಗಿ ನೋಡ್ತಿರೋದು ದೇವಸ್ಥಾನನ, ಯಾವ್ಯಾವ ಥರ ಐತೆ, ಯಾವ್ಯಾವ ಕಡೆ ಐತೆ ಅಂತ. ಆಮೇಲೆ ಇಲ್ಲಿ ತುಂಬ ದೇವಸ್ಥಾನಗಳಿದ್ದಾವೆ. ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ ಮುಂದೆನೇ ಇಲ್ಲಿ ನವಗ್ರಹ ದೇವಸ್ಥಾನ ಇದೆ, ನೀವು ನೋಡ್ತಿರ್ಬೋದು. ಮತ್ತು ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಐತೆ, ನೀವು ನೋಡ್ತಿರ್ಬೋದು. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತೆ. ಅಂದರೆ ಇದೆರಡು ದೇವಸ್ಥಾನ ಇಲ್ಲ, ಇನ್ನು ಆ ಕಡೆ ತುಂಬ ದೇವಸ್ಥಾನ ಇದ್ದಾವೆ, ಅದನ್ನೆಲ್ಲ ವಿಡಿಯೋ ಮಾಡ್ತೀನಿ, ನೋಡ್ತಿರ್ಬೋದು. ಕೋತಿಗಳು ನೋಡಿ ನೀವು ಎಷ್ಟು ಚೆನ್ನಾಗಿದ್ದಾವೆ. ಇಲ್ಲಿ ತುಂಬ ಕೋತಿಗಳು ಇರ್ತವೆ ನೋಡ್ರಿ. ಆಂಜನೇಯ ಸ್ವಾಮಿ ದೇವಸ್ಥಾನ ಕೋತಿ ಬೇರೆ ಇದೆ. ಹಂಗೆ ಅದ್ರ ಪಕ್ಕದಲ್ಲೇ ಇಲ್ಲಿ ಮರಗಳೆಲ್ಲ ಇದ್ದಾವೆ. ಇಲ್ಲಿ ಅರ್ಕೆ ಕಟ್ತಿದ್ದಾರೆ. ಇವ್ರು ಏನು ಅರ್ಕೆ ಕಟ್ತಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಈ ಕಡೆ ಎಲ್ಲ ಬಂದು ನೋಡಿದಾಗಲೇ ಗೊತ್ತಾಗಿದ್ದು. ಇಲ್ಲಿ ತೊಟ್ಲು ಎಲ್ಲ ಕಟ್ಟೋಗಿದ್ದಾರೆ, ನೀವು ನೋಡ್ತಿರ್ಬೋದು. ಮಕ್ಕಳಾಗದೇ ಇರೋರು ಅರ್ಕೆ ಎಲ್ಲ ಹೊತ್ಕೊಂಡು ಮಗು ಆದಮೇಲೆ ಬಂದು ತೊಟ್ಲು ಎಲ್ಲ ಕಟ್ಟೋಗಿದ್ದಾರೆ ಅನ್ಸುತ್ತೆ. ಇಲ್ಲಿ ತುಂಬಾ ಕಡೆ ಎಲ್ಲ ಅರ್ಕೆ ಎಲ್ಲ ಕಟ್ಟಿದ್ರು. ಇನ್ನ ನೀವು ಈ ಕಡೆ ಬಂದ್ರೆ ಇಲ್ಲೊಂದು ದೇವಸ್ಥಾನ ಇದೆ, ಅದೇ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯ. ಇಲ್ಲೂ ಅಷ್ಟೇ, ಇಲ್ಲಿ ವಿಡಿಯೋಸ್ ಎಲ್ಲ ತೆಗಿಯಂಗಿಲ್ಲ. ನೀವು ಬಂದ್ರೆ ಯಾವ ದೇವಸ್ಥಾನ ಮಿಸ್ ಮಾಡ್ಕೋಬೇಡಿ. ಗಾಯ್ಸ್, ಇಲ್ಲಿ ನಮ್ಮ ದೊಡ್ಡಮ್ಮ ಹಲಸಿನ ತಳೆ ತಗೊಂತಿದ್ದಾರೆ ತಿನ್ನಕ್ಕೆ ಅಂತ. ಬಿಸಿಲಿಗೆ ಎಷ್ಟು ತಿಂದ್ರೆ ಸಾಲದು. ದೊಡ್ಡಮ್ಮ ನಮ್ಮ ದೊಡ್ಡಮ್ಮ ಅಡಸನೆ ಅಂತ ತಿನ್ನಕ್ಕೆ ತಿಂತಾರೆ ನೋಡ್ರಿ. ಈಗ ಎಲ್ಲ ಸೇರ್ಕೊಂಡು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಆದಮೇಲೆ ಇಲ್ಲಿ ಯಾವುದೋ ದೇವಸ್ಥಾನ ಇದೆಯಂತೆ. ನಮ್ಮ ದೊಡ್ಡಮ್ಮ ಕರ್ಕೊಂಡು ಹೋಗ್ತೈತೆ.
ಈ ಕಡೆ ನೀವು ಲಾಸ್ಟಿಗೆ ಬಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಐತೆ, ಇದನ್ನು ನೋಡ್ಬೋದು. ನೀವು ಗೊರವನಹಳ್ಳಿ ಬಂದರೆ ಗೊರವನಹಳ್ಳಿ ಲಕ್ಷ್ಮೀ ದೇವ್ರು ಮಾತ್ರ ಅಲ್ಲ, ಇನ್ನೂ ತುಂಬ ದೇವ್ರು ನೋಡ್ಬೋದು. ನಾನು ಯಾವ್ಯಾವ ದೇವರು ಅಂತ ಹಾಕಿದ್ದೀನಿ, ನೀವು ಒಂದು ಸಲ ಬನ್ನಿ ಗಾಯ್ಸ್ ಗೊರವನಹಳ್ಳಿಗೆ. ಮತ್ತು ಇಲ್ಲಿ ನೆಕ್ಸ್ಟ್ ದೇವಸ್ಥಾನ ಯಾವುದು ಅಂದರೆ ನಿಂಗೆ ಕಾಣಿಸ್ತಿರ್ಬೋದು, ಶ್ರೀ ರೇಣುಕಾದೇವಿ ಓಣಿ ನಾಗಪ್ಪ ದೇವಾಲಯ, ಶ್ರೀ ಲಕ್ಷ್ಮೀ ಪಾದಕ್ಕೆ ದಾರಿ ಅಂತೆ ಗಾಯ್ಸ್. ಆ ಕಡೆ ದಾರಿ ಇದೆ, ಅಲ್ಲಿ ಹೋಗ್ಬೇಕು. ಅಲ್ಲ ಹೋದರೆ ಇನ್ನೊಂದು ದೇವಸ್ಥಾನ ಸಿಗುತ್ತೆ. ಇವಾಗ ತೋರಿಸೋದ್ನಲ್ಲ ಅದೇ ದೇವಸ್ಥಾನ ಇದು. ಬಟ್ ದೇವಸ್ಥಾನದೊಳಗೆ ವೀಡಿಯೋ ಮಾಡೋಕೆ ಅಲೋವ್ ಇಲ್ಲ. ನೀವು ನೋಡ್ತಾ ಬಂದರೆ ದೇವಸ್ಥಾನಗಳು ಸಿಗ್ತವೆ. ಗೊರವನಹಳ್ಳಿ ದೇವಸ್ಥಾನದ ಮುಂದೆಯಿಂದ ಬಂದರೆ ನಿಮಗೆ ಈ ದೇವಸ್ಥಾನಗಳೆಲ್ಲ ಸಿಗ್ತವೆ, ನೀವು ನೋಡ್ಬೋದು. ಅದೇ ಹೇಳಿದ್ನಲ್ಲ ಇದು ಆ ದೇವಸ್ಥಾನ. ಬಂದು ನೋಡಿ ಈಗ ಜನಗಳಿಗೆ ಗೊತ್ತಿಲ್ವಲ್ಲ ದೇವಸ್ಥಾನ ಇವೆಲ್ಲ, ಅದಕ್ಕೆ ಜನಗಳು ಅಷ್ಟಿಲ್ಲ, ಕಮ್ಮಿ ಜನ. ಗೊತ್ತಾದರೆ ಎಲ್ಲರೂ ಬರ್ತಾರೆ. ಶೇರ್ ಮಾಡಿ ಗೈಸ್ ಈ ವಿಡಿಯೋಸ್ನೆಲ್ಲ. ಗೈಸಲ್ಲಿ ಓಣಿ ನಾಗಪ್ಪ ಅಂತ ಅಲ್ಲಿ ದಾರಿ ಅಂತ ತೋರಿಸಿದ್ರಲ್ಲ, ಇದೇ ನೋಡಿ. ಇಲ್ಲೇ ದೇವರು ಮೂಡಿರೋದಂತೆ ಇಲ್ಲಿ. ಅದಾಗದೆ ಬಂಡೆ ಹತ್ರ, ಅಲ್ಲಿ ಯಾರೂ ಒಳಗೆ ಹೋಗಂಗಿಲ್ಲ ಅಂತ ಇಲ್ಲಿ ಪೂರ್ತಿ ಒಂದು ಗುಡಿ ಥರ ಮಾಡಿದ್ದಾರೆ. ಇಲ್ಲೇ ಪೂಜೆ ಮಾಡ್ತಾರೆ. ನೋಡಿ ಗೈಸ್ ಇಲ್ಲಿ ನಾಗಪ್ಪ ಯಾವ ಥರ ಇದ್ದಾರೆ ಅಂತ ನೋಡಿ. ನಾವು ಕೂಡ ಚೆನ್ನಾಗಿ ದರ್ಶನ ಮಾಡಿದ್ವಿ. ಆಮೇಲೆ ನಾವು ಲಾಸ್ಟಿಗೆ ಹೋಗಿದ್ದೆ ಕೆರೆ ಹತ್ರ. ಗಾಯ್ಸ್ ಇಲ್ಲಿ ಡ್ಯಾಮ್ ಹತ್ರ ನಡ್ಕೊಂಡು ಹೋಗ್ತಿದ್ವಿ. ನಾವು ಅವಾಗ ಬಂದಾಗ ನೀರು ಇರಲಿಲ್ಲ ಗಾಯ್ಸ್. ನ್ಯೂ ಇಯರ್ ಟೈಮಲ್ಲಿ ಬಂದಿದ್ವಿ, ಒಂದು 7-8 ವರ್ಷದ ಹಿಂದೆ. ಇವಾಗ ಡ್ಯಾಮ್ ಹತ್ರ ನಡ್ಕೊಂಡು ಹೋಗ್ತಿದ್ದೀವಿ. ನೋಡೋಣ ನೀರು ಇರುತ್ತೋ ಇಲ್ಲೋ ಅಂತ ಗೊತ್ತಾಗುತ್ತೆ. ತುಂಬ ಜನ ಹೋಗೋಗಿ ಬರ್ತಿದ್ದಾರೆ, ನೋಡೋಣ ಗಾಯ್ಸ್. ನೋಡಿ ಗಾಯ್ಸ್ ನಾನಿಲ್ಲಿ ಮೆಟ್ಲು ಹತ್ತಿ ಹೋಗ್ತಿದ್ದೀನಿ. ನೀವು ಅಂತ ಮಿಸ್ ಮಾಡಬೇಡ್ರಿ. ಗೊರವನಹಳ್ಳಿ ಬಂದಾಗ ನೀವು ಇದನ್ನು ಬರ್ತೀರಾ, ಪೂರ್ತಿ ನೋಡ್ಕೊಂಡು ಹೋಗ್ಬೇಕು ಗಾಯ್ಸ್. ನಾವು ಬಂದಿದ್ವಲ್ಲ ಒಂದು 7-8 ವರ್ಷದ ಹಿಂದೆ, ಗೊರವನಹಳ್ಳಿ ದೇವಸ್ಥಾನ ಒಂದು, ಮತ್ತು ಈ ನೀರನ್ನು ನೋಡಿದ್ವಿ ಅಷ್ಟೇ, ಡ್ಯಾಮ್ನ. ಇನ್ನು ಡ್ಯಾಮಲ್ಲಿ ನೀರು ಕೂಡ ಇರಲಿಲ್ಲ, ಬಂದು ನೋಡ್ಕೊಂಡು ಹೋಗಿದ್ವಿ. ಬಟ್ ಇವಾಗ ನಮ್ಮ ದಡವನ ಜೊತೆ ಬಂದಿರೋದಕ್ಕೆ ನಮಗೆ ದೇವಸ್ಥಾನ ಎಲ್ಲ ತೋರಿಸಿದ್ರು. ನೀರು ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗೈತೆ. ನೀರು ನೋಡಿ ಗಾಯ್ಸ್ ನೀವೇ, ತುಂಬ ಚೆನ್ನಾಗಿದೆ ನೋಡಿ ಗಾಯ್ಸ್. ನೀರು ಇವಾಗ ತುಂಬ ಇದೆ, ಜನ ಬಂದು ಹೋಗ್ತಾವ್ರೆ. ಬರೋರು ಬರ್ತಾವ್ರೆ, ಬರ್ಲಿಲ್ಲ ಬಿಸಿಲಿಗೆ. ಅಲ್ಲೇನು ದೊಡ್ಡಮ್ಮ ನೀರು ಚೆನ್ನಾಗೇ ಇದ್ದಾವೆ ನೋಡಿ ಗಾಯ್ಸ್. ನೀರು ಕಾಣ್ತಿದೀಯಾ? ನೀರು ನೋಡ್ಬಿಡಿ ನೀವೇ ಗಾಯ್ಸ್. ಇವತ್ತಿನ ಬ್ಲಾಗು ಇಷ್ಟ ಆಗಿತ್ತು. ಇವಾಗ ಅನ್ನದಾಸೋಹದ ಹತ್ರ ಹೋಗ್ತೀವಿ. ಬಿಸಿಲಿಗೆ ಎಲ್ಲ ಕರ್ಕಾಗ್ಬಿಡ್ತೀವಿ ಗಾಯ್ಸ್ ಬೆಳಗಿದ್ದವರೆಲ್ಲ. ಈಗ ಅನ್ನದಾಸೋಹದ ಹತ್ರ ಹೋಗ್ತೀವಿ. ನೀವು ಕೂಡ ಮಿಸ್ ಮಾಡಬೇಡ್ರಿ. ಗೊರವನಹಳ್ಳಿ ಬಂದಾಗ ನಾನು ಯಾವ್ಯಾವ ಪ್ಲೇಸು, ಇಲ್ಲಿ ಯಾವ್ಯಾವ ದೇವಸ್ಥಾನ ತೋರಿಸಿದ್ದೀನಿ ಅವಕ್ಕೆಲ್ಲ ಹೋಗಿ. ನನ್ನ ಇವಾಗ ಇಷ್ಟೆಲ್ಲ ನಿಮಗೆ ತೋರಿಸಿದ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈಗ ಅನ್ನದಾಸೋಹದ ಹತ್ರ ಹೋಗ್ತಿದ್ದೀವಿ. ಊಟ ಮಾಡ್ಕೊಂಡು ಮತ್ತೆ ನಾವು ಬೇರೆ ಪ್ಲೇಸಿಗೆ ಹೋಗ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್, ನೋಡ್ತೀರಿ ವಿಡಿಯೋಸ್ನ. ಅನ್ನದಾಸೋಹ ಇದು, ಇಲ್ಲೇ ಅನ್ನದಾಸೋಹ ನಡೆಯೋದು. ಇಲ್ಲಿ ಯಾವಾಗಲೂ ಅನ್ನದಾಸೋಹ ಇರುತ್ತೆ. ಒಂದು ಮಧ್ಯಾಹ್ನ 12 ಗಂಟೆ ಮೇಲೆ ಅನಿಸುತ್ತೆ ಗಾಯ್ಸ್, ಗೊತ್ತಿಲ್ಲ. ಅಲ್ಲಿ ಟೈಮ್ ಇದ್ದರೆ ನೋಡ್ಬಿಟ್ಟು ಹೇಳ್ತೀನಿ. ನೋಡಿ ಗಾಯ್ಸ್ ನೀವು ಒಂದ್ಸಲಿ ಬನ್ನಿ, ಮರಿಬೇಡಿ. ಇಲ್ಲೇ ಭೋಜನಕ್ಕೆ ಅಂತ ಹಾಕವ್ರೆ, ಶ್ರೀ ಮಹಾಲಕ್ಷ್ಮಿ ದಾಸೋಹ ಭವನ ಅಂತ ಹಾಕವ್ರೆ ನೋಡಿ ಗಾಯ್ಸ್ ಎಷ್ಟು ಜನ ಬಂದಿದ್ದಾರೆ. ಮಂಗಳವಾರ ಅಂತ ಹೋಯ್ತು, ಎತ್ತಲಿಲ್ಲ. ಶುಕ್ರವಾರ ಮಂಗಳವಾರ ಇನ್ನೂ ತುಂಬ ಜನ ಇರ್ತಾರೆ. ನಾವು ಊಟಕ್ಕೆ ಲೇಟಾಗಿ ಬಂದೀವಿ ಗಾಯ್ಸ್, 1 ಗಂಟೆ ಮೇಲಾಗಿದೆ. 12 ಗಂಟೆ ಮೇಲೆ ತುಂಬ ಜನ ಬಂದಿರ್ತಾರೆ, ಎಲ್ಲ ಒಟ್ಟಿಗೆ ಬರ್ತಾರೆ. ಬೆಳಗಿಂದ ದೇವಸ್ಥಾನದಲ್ಲಿ ಇರ್ತಾರಲ್ಲ ಅವರೆಲ್ಲ ಒಟ್ಟಿಗೆ ಬರ್ತಾರೆ. ಜನ ಇದ್ದಾರೆ ಗಾಯ್ಸ್ ದೇವಸ್ಥಾನದಲ್ಲಿ. ಅನ್ನದಾಸೋಹದ ಹತ್ರ ತುಂಬ ಜನ ಇದ್ದಾರೆ. ನಾವು ಹೋಗ್ತಿದ್ದೀವಿ ಊಟ ಮಾಡೋಕ್ಕೆ. ನಾನು ಹೇಳೋದಿಷ್ಟೇ, ದೇವಸ್ಥಾನಕ್ಕೆ ಬಂದಾಗ ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ, ಒಂದು ಅರ್ಧ ಗಂಟೆ 1 ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಕಾದ್ಬಿಟ್ಟು ಕುತ್ಕೊಂಡ್ಬಿಟ್ಟು ದೇವಸ್ಥಾನದ ಪ್ರಸಾದನ ಊಟ ಮಾಡ್ಕೊಂಡು ಹೋಗಿ. ಯಾಕಂದರೆ ಆ ಪ್ರಸಾದ ಊಟ ಮಾಡಿದಾಗ ಎಷ್ಟು ಹೊಟ್ಟೆ ತುಂಬುತ್ತೆ, ಎಷ್ಟು ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಅಂದರೆ 5 ಸ್ಟಾರ್ ಹೋಟ್ಲಿಗೆ ಊಟ ಮಾಡಿದಾಗೂ ಸಹ ಇಷ್ಟು ತೃಪ್ತಿ ಸಿಗಲ್ಲ, ಅಷ್ಟು ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ನಾನು ನಿಮಗೋಸ್ಕರ ಇದನ್ನು ಕಷ್ಟಪಟ್ಟು ವಿಡಿಯೋಸ್ ಮಾಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದಲ್ದಲೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪಕ್ಕ ಒಂದು ಬೆಲ್ ಐಕನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿದಾಗ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ಯಾಕಂದರೆ ನಾನು ಹಾಕೋ ವಿಡಿಯೋನ ನೀವು ಎಲ್ರಿಗಿನ್ನ ಮುಂಚೆ ನೋಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಮತ್ತೆ ಭೇಟಿಯಾಗುವ. ಬಾಯ್.